ವಿಧಾನಸಭೆಯಲ್ಲಿ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಜನರು ಅವರ ಪ್ರತಿನಿಧಿಯಾಗಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಜನರ ಹಿತ ಕಾಪಾಡಲಿ ಅಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನೋಡಿ, ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿರೋದು. ಜನ ಅವರ ಪ್ರತಿನಿಧಿಯಾಗಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಜನರ ಹಿತವನ್ನ ಕಾಪಾಡಲಿ ಅನ್ನೋ ದೃಷ್ಟಿಯಿಂದ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ನಮ್ಮ ಅಭಿಪ್ರಾಯಗಳಷ್ಟೇ ಮುಖ್ಯ ಅಲ್ಲ, ಯಾರು ಸಂವಿಧಾನದ ವಿರೋಧ ಇರಬಾರ್ದು, ಯಾರು ಕೂಡ ಸಂವಿಧಾನವನ್ನ ವಿರೋಧಿಸಬಾರ್ದು. ನಮ್ಮ ಐಡಿಯಾಲಜಿ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ, ಅಂದ್ರೆ ಸಿದ್ಧಾಂತಗಳು ಬೇರೆ ಬೇರೆ. ರಾಜ್ಯಪಾಲರು ಮೂಲತಃ ಬಹಳ ಒಳ್ಳೆಯವರು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಮತ್ತು ಮಾತಾಡಿದ್ದಾರೆ. ರಾಮ್ ಜಿ ಬೇಡ, ಗ್ರಾಮ್ ಜಿ ಅದು ಇಲ್ಲ. ಗ್ರಾಮ ಸ್ವರಾಜ್ಯ ಅಂತಾರು ಅನ್ಕೋಬಹುದಾಯಿತು, ಗ್ರಾಮ ಸ್ವರಾಜ್ಯನೂ ಇಲ್ಲ. 176ನಲ್ಲಿ ಆರ್ಟಿಕಲ್ 176ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದ್ರೆ ಸಂವಿಧಾನ ಬಾಹಿರ ಆಗ್ತದೆ. ಜೈ ಸಂವಿಧಾನ್ ಅಂತ ಹೇಳದೆ ಓದೋದು, ಮತ್ತೆ ರಾಷ್ಟ್ರಗೀತೆ ಮುಗಿಯೋವರೆಗೆ ಇಲ್ಲದೆ ಓದೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡೋಂಗಿಲ್ಲ ಅಲ್ವಾ? ನಾವು ಸಂವಿಧಾನನ ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರ್ದು. ರಾಜ್ಯಪಾಲರು ಪಾಪ, ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತಿನವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ